ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪಂಚಭೂತಗಳಲ್ಲಿ ಲೀನರಾದ ಗಾನ ಕೋಗಿಲೆ ಎಸ್ ಜಾನಕಿ. ಭಾರತೀಯ ಸಂಗೀತ ಲೋಕದ ಅಪರೂಪದ ಕಂಠ ಸಿರಿಯ ಗಾಯಕಿಯ ಅಗಲಿಕೆಯಿಂದ ದೇಶಾದ್ಯಂತ ಶೋಕದ ಛಾಯೆ ಆವರಿಸಿದೆ. 6 ದಶಕಗಳಿಗೂ ಹೆಚ್ಚು ಕಾಲ ತಮ್ಮ ಮಧುರ ಧ್ವನಿಯ ಮುಖೇನ ಕೋಟ್ಯಾಂತರ ಸಂಗೀತಾಭಿಮಾನಿಗಳ ಮನ ಗೆದ್ದಿದ್ದ ಜಾನಕಿ ವಿವಿಧ ಭಾಷೆಗಳ ಸಂಗೀತ ಕ್ಷೇತ್ರಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ. 20ಕ್ಕೂ ಹೆಚ್ಚು ಭಾರತೀಯ ಭಾಷೆಗಳಲ್ಲಿ ಸುಮಾರು 48,000ಕ್ಕೂ ಅಧಿಕ ಗೀತೆಗಳಿಗೆ ಧ್ವನಿಯಾಗಿ ಅವರು ಅಜರಾಮರ ಸಾಧನೆ ಮೆರೆದಿದ್ದಾರೆ. ತಮ್ಮ ವಿಶಿಷ್ಟ ಗಾಯನ ಶೈಲಿ, ಭಾವಪೂರ್ವ ಧ್ವನಿ ಹಾಗೂ ಅಪಾರ ಪ್ರತಿಭೆಯಿಂದ ಭಾರತೀಯ ಚಿತ್ರರಂಗದಲ್ಲಿ ವಿಶೇಷ ಸ್ಥಾನ ಪಡೆದಿದ್ದರು. ಅನೇಕ ರಾಷ್ಟ್ರೀಯ ಹಾಗೂ ರಾಜ್ಯ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದ ಎಸ್ ಜಾನಕಿ ಅವರ ಸಂಗೀತ ಸೇವೆ ಸದಾ ಸ್ಮರಣೀಯವಾಗಿರಲಿದೆ. ಸೈಡ್ ಓಕೆ. ಜಾನಕಿ ಅವರ ಇಚ್ಛೆಯಂತೆ ಮೈಸೂರಿನ ಎಚ್ ಡಿ ಕೋಟೆ ತಾಲೂಕಿನ ಕಣಿಯನಹುಂಡಿಯ ನವೀನ್ ಫಾರ್ಮ್ ಹೌಸ್ನಲ್ಲಿ ಬ್ರಾಹ್ಮಣ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರ ನೆರವೇರಿತು. ಸಂಗೀತ ಲೋಕದ ಗಾನ ಕೋಗಿಲಿಯ ಅಂತಿಮ ವಿಧಿವಿಧಾನಗಳಿಗೆ ಕುಟುಂಬಸ್ಥರು, ಗಣ್ಯರು ಹಾಗೂ ಅಭಿಮಾನಿಗಳು ಸಾಕ್ಷಿಯಾದರು. ಚಿತೆ ಮೇಲೆ ಪಾರ್ಥಿವ ಶರೀರ ಬಿಟ್ಟು ಪೂಜೆ ಸಲ್ಲಿಸಿದ ಬಳಿಕ ಮೊಮ್ಮಗಳು ಅಪ್ಸರಾ ಅವರು ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಿ ಅಗ್ನಿ ಸ್ಪರ್ಶ ಮಾಡಿದರು. ತೆಲುಗು ಬ್ರಾಹ್ಮಣ ಸಂಪ್ರದಾಯದಂತೆ ನಡೆದ ವಿಧಿಗಳಲ್ಲಿ ಜಾನಕಮ್ಮ ಅವರಿಗೆ ಭಾವಪೂರ್ಣ ಅಂತಿಮ ನಮನ ಸಲ್ಲಿಸಲಾಯಿತು. ಸಕಲ ಸರ್ಕಾರಿ ಗೌರವಗಳೊಂದಿಗೆ ನಡೆದ ಅಂತ್ಯಕ್ರಿಯೆಯಲ್ಲಿ ಮೈಸೂರು ಪೊಲೀಸರು ಗೌರವ ಸಲ್ಲಿಸಿದರು. ರಾಜ್ಯ ಸರ್ಕಾರದ ಪರವಾಗಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಸೇರಿದಂತೆ ಹಲವು ಗಣ್ಯರು ಆಗಮಿಸಿ ಅಂತಿಮ ದರ್ಶನ ಪಡೆದು ಗೌರವ ಸಲ್ಲಿಸಿದರು. 6 ದಶಕಗಳಿಗೂ ಹೆಚ್ಚು ಕಾಲ ತಮ್ಮ ಮಧುರ ಕಂಠದಿಂದ ಸಂಗೀತ ಲೋಕವನ್ನು ಶ್ರೀಮಂತಗೊಳಿಸಿದ್ದ ಜಾನಕಿ ಅವರ ಅಗಲಿಕೆಗೆ ಕರುನಾಡು ಕಂಬನಿ ಮಿಡಿದಿದೆ. ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೆ ಗಾನ ಕೋಗಿಲೆ ಎಸ್ ಜಾನಕಿ ಅವರ ಪಾರ್ಥಿವ ಶರೀರದ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಹಿರಿಯ ನಟ ಶ್ರೀನಾಥ್ ಸೇರಿದಂತೆ ಕನ್ನಡ ಚಿತ್ರರಂಗದ ಕಲಾವಿದರು, ಸಂಗೀತ ನಿರ್ದೇಶಕರು, ಒಡನಾಡಿಗಳು ಹಾಗೂ ನೆರೆಯ ಕೇರಳ, ತಮಿಳುನಾಡು, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳ ಅಭಿಮಾನಿಗಳು ಆಗಮಿಸಿ ಅಂತಿಮ ದರ್ಶನ ಪಡೆದರು. ಸ್ವರ ಸಾಮ್ರಾಜ್ಞಿ ಎಸ್ ಜಾನಕಿ ನಿಧನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಸಂತಾಪ ವ್ಯಕ್ತಪಡಿಸಿದ್ದಾರೆ.
ಜಾನಕಿ ಅಮ್ಮ ಅವರ ಅಗಲಿಕೆ ಭಾರತೀಯ ಸಂಗೀತ ಮತ್ತು ಸಂಸ್ಕೃತಿಯ ಲೋಕಕ್ಕೆ ತುಂಬಲಾರದ ನಷ್ಟ. ವಿವಿಧ ಭಾಷೆಗಳಲ್ಲಿ ಅವರು ಹಾಡಿದ ಅಮರ ಗೀತೆಗಳು ತಲೆಮಾರುಗಳಿಂದಲೂ ಜನಮನದಲ್ಲಿ ಅಚ್ಚಳಿಯದೆ ಉಳಿದಿವೆ. ಪ್ರತಿಯೊಂದು ಭಾವನೆಗೂ ತಮ್ಮ ಅಪರೂಪದ ಕಂಠಸಿರಿಯ ಮುಖೇನ ಜೀವ ತುಂಬಿದ ಗಾಯಕಿಯಾಗಿ ಎಸ್ ಜಾನಕಿ ಸದಾ ನೆನಪಲ್ಲಿ ಉಳಿಯಲಿದ್ದಾರೆ ಅಂತ ಪ್ರಧಾನಿ ಹೇಳಿದ್ದಾರೆ. ಈ ದುಃಖದ ಸಂದರ್ಭದಲ್ಲಿ ಎಸ್ ಜಾನಕಿ ಅವರ ಕುಟುಂಬಸ್ಥರು, ಅಸಂಖ್ಯಾತ ಅಭಿಮಾನಿಗಳು ಹಾಗೂ ಇಡೀ ಸಂಗೀತ ಬಂಧುಗಳಿಗೆ ತಮ್ಮ ಹೃತ್ಪೂರ್ವಕ ಸಂತಾಪಗಳನ್ನು ಸಲ್ಲಿಸಿರುವ ಪ್ರಧಾನಿ ಓಂ ಶಾಂತಿ ಅಂತ ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ. ಗಾನ ಸರಸ್ವತಿ ಎಸ್ ಜಾನಕಿ ನಿಧನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂತಾಪ ಸೂಚಿಸಿದ್ದಾರೆ. ಭಾರತದ ಅಪ್ರತಿಮ ಗಾಯಕಿ ಜಾನಕಿ ಅಮ್ಮ ಇಂದು ನಮ್ಮೊಂದಿಗಿಲ್ಲ. 40,000ಕ್ಕೂ ಹೆಚ್ಚು ಹಾಡುಗಳಿಗೆ ಹಿನ್ನೆಲೆ ಗಾಯಕಿಯಾಗಿ ಹಲವು ಭಾಷೆಗಳಲ್ಲಿ ತಮ್ಮ ಅಪರೂಪದ ಕಂಠಸಿರಿಯ ಮುಖೇನ ಸಂಗೀತ ಲೋಕವನ್ನು ಶ್ರೀಮಂತಗೊಳಿಸಿದ್ದಾರೆ. ನಿನ್ನೆ ಜಾನಕಿ ಅವರ ಕುಟುಂಬಸ್ಥರೊಂದಿಗೆ ಮಾತನಾಡಿದ್ದಾಗಿ ತಿಳಿಸಿದ ಡಿಕೆ ಶಿವಕುಮಾರ್, ಪಾರ್ಥಿವ ಶರೀರವನ್ನು ಏರ್ಲಿಫ್ಟ್ ಮಾಡಿ ಬೆಂಗಳೂರಿಗೆ ತರಲು ಸರ್ಕಾರ ಸಿದ್ಧವಿತ್ತು. ಆದರೆ ಮೈಸೂರಿನಲ್ಲೇ ಉಳಿಯಬೇಕು ಹಾಗೂ ಅಲ್ಲಿಯೇ ಅಂತ್ಯಕ್ರಿಯೆ ನಡೆಯಬೇಕು ಎಂಬುದು ಜಾನಕಿ ಅವರ ಅಂತಿಮ ಇಚ್ಛೆಯಾಗಿತ್ತು. ಇದೇ ಕಾರಣದಿಂದ ಮೈಸೂರಿನಲ್ಲೇ ಅವರ ಅಂತ್ಯಕ್ರಿಯೆ ನಡೆಸಲಾಗುವುದು ಅಂತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದರು. ಅಪ್ರತಿಮೆ ನಾಯಕಿ, ಗಾನ ಕೋಗಿಲೆ ಅಂತೇಳಿ ಹೆಸರು ಪಡೆದಂತ ಜಾನಕಿ ನಮ್ಮ ಜೊತೆ ಇಲ್ಲ. 50 ವರ್ಷಗಳ ಕಾಲ ನಮ್ಮ ಸಿನಿಮಾ ರಂಗಕ್ಕೆ ಎಲ್ಲ ಭಾಷೆಯಲ್ಲೂ ಕೂಡ ಅವರು ಸೇವೆಯನ್ನು ಮಾಡಿದ್ದಾರೆ. ಒಂದು ನನಗೆ ಆಶ್ಚರ್ಯ ಏನಂದ್ರೆ, ನಿನ್ನೆ ಅವರ ಕುಟುಂಬದವ್ರ ಹತ್ರ ನಾನು ಮಾತಾಡಿದೆ. ಫೈನಲ್ಲು ಹೈದರಾಬಾದಿಂದ ಕಳೆದ 2 ವರ್ಷದಿಂದ ಬಂದು ಬೆಂಗಳೂರಿನಲ್ಲಿ, ಮೈಸೂರಿನಲ್ಲಿ ಅವರು ವಾಸವಾಗಿದ್ದರು. ಸೊ 40,000ಕ್ಕೂ ಹೆಚ್ಚು ಹಾಡುಗಳಿಗೆ ಅವರ ಧ್ವನಿಯನ್ನು ಕೊಟ್ಟಂತ ಏಕೈಕ ನಾಯಕಿ. ಆ ಕುಟುಂಬದ ಕೇಳಿದೆ, ನಿಮಗೆ ನಾನು ಚೆನ್ನೈಗೆ ಹೋಗ್ಬೇಕು ಅಂದ್ರೆ ಅಲ್ಲಿ ಕಳಿಸ್ಕೊಡ್ತೇನೆ, ಇಲ್ಲಾಂದ್ರೆ ಹೈದರಾಬಾದ್ಗೆ ಹೋದ್ರೆ ಅಲ್ಲಿ ಕಳಿಸ್ಕೊಟ್ಟು ಏರ್ ಲಿಫ್ಟ್ ಮಾಡ್ಕೊಡ್ತೀನಿ ಅಂತ ಹೇಳಿ. ಅವರಿಲ್ಲ, ನಮ್ಮ ಅಜ್ಜಿದು ಕೊನೆ ಆಸೆ ಮೈಸೂರಿನಲ್ಲೇ ಇರಬೇಕು ಅಂತೇಳಿ ಇಲ್ಲಿಗೆ ಬಂದರು ಅವರು ಅಂತೇಳಿ. ಸೊ ನಾನು ಸರ್ಕಾರದ ಗೌರವ ಜೊತೆಲಿ ಇವತ್ತು ಸುಮಾರು ಮಧ್ಯಾಹ್ನದವರೆಗೂ ಕೂಡ ನಮ್ಮ ಅಂತಿಮ ದರ್ಶನಕ್ಕೆ ಅಲ್ಲಿ ಮೈಸೂರಿನಲ್ಲಿ ಅವಕಾಶ. ಎಸ್ ಜಾನಕಿ ನಿಧನಕ್ಕೆ ಮಾಜಿ ಸಚಿವ ಎಚ್.ಸಿ. ಮಹದೇವಪ್ಪ ಸಂತಾಪ ಸೂಚಿಸಿದ್ದಾರೆ. ಗಾನ ಕೋಗಿಲೆ ಎಸ್ ಜಾನಕಿ ಅವರ ಅಗಲಿಕೆ ತುಂಬಾ ಬೇಸರದ ಸಂಗತಿ. ತಮ್ಮ ಜೀವನದ ಕೊನೆಯ ಕ್ಷಣಗಳನ್ನು ಮೈಸೂರಿನಲ್ಲೇ ಕಳೆಯಬೇಕೆಂದು ಜಾನಕಿ ಅವರು ಬಯಸಿದ್ರು. ಇಂದು ಅವರು ನಮ್ಮೊಂದಿಗಿಲ್ಲ ಎಂಬುದು ನೋವಿನ ಸಂಗತಿ ಅಂತ ಸಂತಾಪ ವ್ಯಕ್ತಪಡಿಸಿದರು. ಜಾನಕಿ ಅವರು ಹಾಡಿರುವ ಅಮರ ಗೀತೆಗಳು ಸದಾ ನಮ್ಮ ಮನಸ್ಸಿನಲ್ಲಿ ಹಾಗೂ ಕಿವಿಯಲ್ಲಿ ಅಚ್ಚಳಿಯದೆ ಉಳಿಯಲಿವೆ. ಅವರ ಗಾಯನ ಹಾಗೂ ಸಂಗೀತ ಕ್ಷೇತ್ರಕ್ಕೆ ನೀಡಿದ ಕೊಡುಗೆ ಎಂದೆಂದಿಗೂ ಸ್ಮರಣೀಯ ಅಂತ ಎಚ್.ಸಿ. ಮಹದೇವಪ್ಪ ಹೇಳಿದರು. ವಿಶ್ವವಿಖ್ಯಾತ ಶ್ರೇಷ್ಠ ಗಾಯಕಿ, ದಕ್ಷಿಣ ಭಾರತ, ವಿಶೇಷವಾಗಿ ದಕ್ಷಿಣ ಭಾರತದ ಮತ್ತು ದೇಶದ ಸಂಗೀತ ಪ್ರೇಮಿಗಳಿಗೆ 6 ದಶಕಗಳ ಕಾಲ 48,000 ಹಾಡುಗಳನ್ನು 20 ಭಾಷೆಗಳಲ್ಲಿ ಹಾಡಿ ಪ್ರಸ್ತುತಪಡಿಸಿ ಜನರ ಮನಸ್ಸಿಗೆ ಸುಖವನ್ನು, ಆನಂದವನ್ನು ನೀಡಿ ಸಂಗೀತ ಸುದೇ ಕಾರ್ಯ ಮಾಡುತ್ತಿದ್ದಾರೆ. ಜಾನಕಿ ಅಮ್ಮ 88 ವರ್ಷಗಳ ದೀರ್ಘ ಆಯಸ್ಸನ್ನ, ಸಾರ್ಥಕ ಜೀವನವನ್ನು ನಡೆಸಿ ಕೋಟ್ಯಾಂತರ ಜನರ ಹೃದಯದಲ್ಲಿ ಮರೆಯಲಾಗದೆ ಬಚ್ಚಿಡುವುದು ತನ್ನ ಸಂಗೀತದ ಮೂಲಕ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹಲವು ಮಹತ್ವದ ವಿಚಾರಗಳ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಗಾನ ಕೋಗಿಲೆ ಎಸ್ ಜಾನಕಿ ನಿಧನಕ್ಕೆ ಸಂತಾಪ ಸೂಚಿಸಿದ ಸಚಿವರು, ಅವರು ಅತ್ಯುತ್ತಮ ಗಾಯಕಿ, ಅವರ ಅಗಲಿಕೆ ಕರ್ನಾಟಕಕ್ಕೆ ದೊಡ್ಡ ನಷ್ಟ ಅಂತ ಕಂಬನಿ ಮಿಡಿದರು. ಚಿಕ್ಕೋಡಿ ಭಾಗದ ಜನರ ಸಮಸ್ಯೆಗಳನ್ನು ಆಲಿಸಲು ಬಂದಿದ್ದು, ಮಳೆ ಕೊರತೆಯಿಂದ ಉಂಟಾಗಿರುವ ಪರಿಸ್ಥಿತಿಯನ್ನು ಪರಿಶೀಲಿಸಲಾಗ್ತಾ ಇದೆ ಅಂತ ಹೇಳಿದರು. ಕುಡಿಯುವ ನೀರಿಗೆ ಯಾವುದೇ ಸಮಸ್ಯೆ ಇಲ್ಲ. ಮುಂದಿನ ದಿನಗಳಲ್ಲಿ ಉತ್ತಮ ಮಳೆಯಾಗುವ ನಿರೀಕ್ಷೆ ಇದೆ. ಹಲವೆಡೆ ಬೆಳೆ ಹಾನಿಯಾಗಿದ್ದು, ಸಮೀಕ್ಷೆ ಬಳಿಕ ಸರ್ಕಾರ ಸೂಕ್ತ ನಿರ್ಧಾರ ತೆಗೆದುಕೊಳ್ಳಲಿದೆ ಅಂತ ತಿಳಿಸಿದರು. ಒಳ್ಳೆಯ
ಗಾಯಕರು. ಸೊ ಕಳ್ಕೊಂಡಿದ್ದು ಈಗಾಗಲೇ ಕರ್ನಾಟಕಕ್ಕೆ ಒಂದು ದೊಡ್ಡ ಹಾನಿ. ರಾಜ್ಕುಮಾರು ಆದ ಶ್ರೇಣಿಯಲ್ಲಿ ಬರುವಂಥ ಒಬ್ಬರ ಕಲಾವಿದರು, ಗಾಯಕರು. ಸೊ ಅವ್ರು ಕಳ್ಕೊಂಡಿದ್ದೆ, ಕರ್ನಾಟಕ ನಷ್ಟ ಆಗಿದೆ. ಕೆಲವು ಕಡೆ ಪ್ರವಾಹ ಬಂದಿತ್ತಲ್ಲ, ಅದನ್ನು ಕೂಡ ನೋಡ್ಲಿಕ್ಕೆ ಬಂದಿದ್ದೀವಿ. ಸೊ ನೋಡೋಣ, ಜನರ ಸಮಸ್ಯೆ ಏನಿದೆ ಅವ್ರದ್ದು ಆಲಿಸ್ತೀವಿ, ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಕಡಿಮೆ ಆಗಿದೆ, ಪ್ರಶ್ನೆ ಇಲ್ಲ, ಕಡಿಮೆ ಇದೆ. ಅದನ್ನು ನೋಡೋಣ, ಮತ್ತೆ ಬರ್ತಿದ್ದ ಆಶಯ ಭಾವನೆ ಹೊಂದಿದ್ದೀವಿ. ಈಗ ಅಟ್ಲೀಸ್ಟು ಕುಡಿ ನೀರಿಗಾರ ಈಗ ಸಮಸ್ಯೆ ಪರಿಹಾರ ಅಂತ ಆಗಿದೆ. ಎಲ್ಲ ಡ್ಯಾಮ್ನ ತುಂಬಿದೆ, ಬೆಳೆಗೆ ಮಾತ್ರ ತೊಂದರೆ ಇದೆ ಇನ್ನೂ. ಸೊ ನೋಡೋಣ, ವೆಟ್ ಮಾಡೋಣ. ಈ ತಿಂಗಳಲ್ಲಿ ಆಗ್ತದೆ ಅಂತ ಹೇಳಿದ್ರೆ ಆದರೆ ಒಳ್ಳೆಯದಾಗ್ತದೆ. ಎಸ್ ಜಾನಕಿ ನಿಧನಕ್ಕೆ ಸಂಗೀತ ನಿರ್ದೇಶಕ ಹಂಸಲೇಖ ಸಂತಾಪ ಸೂಚಿಸಿದ್ದಾರೆ. ಮೈಸೂರು ಎಂದರೆ ಸಂಗೀತ ಪರಂಪರೆ ಇರುವ ತಾಣ. ಜಾನಕಮ್ಮ ಅವರ ಅಂತಿಮ ಸಂಸ್ಕಾರದ ಮುಖೇನ ಮೈಸೂರಿಗೆ ಮತ್ತೊಂದು ಸಾಂಸ್ಕೃತಿಕ ಕೊಡುಗೆ ಮೂಡಿಸುವ ಕಾರ್ಯ ನಡೆದಿದೆ ಅಂತ ಹಂಸಲೇಖ ಹೇಳಿದರು. 5-6 ವರ್ಷಗಳ ಹಿಂದೆಯೇ ತಮ್ಮ ಕೊನೆಯ ದಿನಗಳು ಕರುನಾಡಿನಲ್ಲೇ ಆಗಬೇಕು ಅಂತ ಜಾನಕಿ ಅವರು ಹೇಳಿದ್ರು ಅಂತ ಸ್ಮರಿಸಿದರು. ಕನ್ನಡಕ್ಕೆ ಅಪಾರ ಗೌರವ ನೀಡಿದ ಇಬ್ಬರು ಮಹಾನ್ ಗಾಯಕಿಯರಲ್ಲಿ ಜಾನಕಮ್ಮ ಒಬ್ಬರು. ಅವರದು ಪರಿಪೂರ್ಣ ಗಾಯನ, ಸಂಪೂರ್ಣ ಜೀವನ ಅಂತ ಬಣ್ಣಿಸಿದರು. ಜಾನಕಮ್ಮನವರು ದೈವ ಭಕ್ತರಾಗಿದ್ದು ಸಂಗೀತಕ್ಕೆ ಎಲ್ಲ ದೈವಗಳು ಮಾನ್ಯ ಎಂದರು. 6 ದಶಕಗಳ ಕಾಲ ಸಂಗೀತ ಸೇವೆ ಸಲ್ಲಿಸಿದ ಅವರ ಸ್ಮರಣಾರ್ಥ ಶಿಷ್ಯನ ಜಾಗದಲ್ಲಿ ಬೃಹತ್ ಧ್ಯಾನ ಮಂಟಪ ನಿರ್ಮಿಸುವ ಆಲೋಚನೆ ಇದೆ. ಸರ್ಕಾರ ಕೈ ಜೋಡಿಸಬೇಕು ಅಂತ ಮನವಿ ಮಾಡಿದರು. ಸ್ಥಾನ ಕರುನಾಡು ಅಂದರೆ ಹಾಡು ಮತ್ತು ಸಂಸ್ಕೃತಿಗೆ ಶ್ರೇಷ್ಠವಾದ ಜಾಗ. ಇಂಥ ರಾಜ್ಯಕ್ಕೆ ಒಂದು ಸಾಂಸ್ಕೃತಿಕ ಕೋಡ್ ಮೂಡಿಸ್ಕೊಳ್ಳುವಂಥ ಒಂದು ಸಂದರ್ಭ ನಮಗೆ ಒದಗಿ ಬಂದಿದೆ. ಸುಮಾರು 5-6 ವರ್ಷಗಳಿಂದಲೇ ಜಾನಕಮ್ಮ ಅವರು ನನ್ನ ಕಡೆಯ ದಿನಗಳು ಕರುನಾಡಲ್ಲಾಗಬೇಕು, ಅದರಲ್ಲೂ ಮೈಸೂರಲ್ಲಿ ನಾನು ಇರಬೇಕು ಅಂತ ಅವರು ಆಸೆ ಪಟ್ಟಿದ್ರು. ಇಬ್ಬರು ಶ್ರೇಷ್ಠ ಗಾಯಕರು ಈ ಕರುನಾಡನ್ನು ಅಷ್ಟು ಮೆಚ್ಚಿದ್ದಾರೆ. SPB ಅವರು ಕೂಡ ನಾನು ಮುಂದೆ ಹುಟ್ಟಿದ್ರೆ ಕರ್ನಾಟಕದಲ್ಲಿ ಹುಟ್ಟಬೇಕು ಅಂತ ಆಸೆ ಪಟ್ಟಿದ್ದಾರೆ. ಈಕೆ ಕೂಡ ಮರುಜನ್ಮದಲ್ಲಿ ನಂಬಿಕೆ ಇತ್ತೋ ಇಲ್ಲೋ ಗೊತ್ತಿಲ್ಲ, ಅದರನ್ನೇ ಕಡೆ ದಿನಗಳು ಮೈಸೂರಲ್ಲಿ ಇರಬೇಕು ಅಂತ ಆಸೆ ಪಟ್ಟು ಅವರು ತಮ್ಮ ಶಿಷ್ಯನ ಒಂದು ಫಾರ್ಮ್ ಹೌಸ್ನಲ್ಲಿ ವಾಸ ಮಾಡಿದ್ರು. ಈಗ ಅವರದು ಪರಿಪೂರ್ಣ ಗಾಯನ, ಸಂಪೂರ್ಣ ಜೀವನ, 88 ವರ್ಷಗಳ ಒಳ್ಳೆಯ ಜೀವನವನ್ನು ಅವರು ಕಳೆದಿದ್ದಾರೆ. ಎಸ್ ಜಾನಕಿ ನಿಧನಕ್ಕೆ ಸಂಗೀತ ನಿರ್ದೇಶಕ ಇಳೆಯರಾಜ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಲಂಡನ್ನಿಂದ ವಿಡಿಯೋ ಮೂಲಕ ಮಾತನಾಡಿದ ಇಳೆಯರಾಜ, ಜಾನಕಿ ಅಮ್ಮ ನಿಧನದ ಸುದ್ದಿ ಕೇಳಿ ನಮಗೆ ಅತ್ಯಂತ ದುಃಖ ಮತ್ತು ಆಘಾತವಾಗಿದೆ ಎಂದರು. ಜೀವನದಲ್ಲಿ ಅಸಹನೀಯ ದುಃಖಗಳನ್ನು ಸಹಿಸಲಾಗದ ಘಟನೆಗಳನ್ನು ಸಹಿಸಿಕೊಂಡು ಅವರು ಬದುಕಿದ್ರು ಎಂಬುದು ಅತ್ಯಂತ ಭೇದನೆಯ ವಿಷಯ ಅಂತ ಸ್ಮರಿಸಿದ್ದಾರೆ. ತಮ್ಮ ಪ್ರತಿಭೆಯಲ್ಲಿ ಯಾರಿಗೂ ಕಡಿಮೆ ಇಲ್ಲ ಎಂಬುದನ್ನು ಜಾನಕಿ ಅಮ್ಮ ತಮ್ಮ ಪ್ರತಿಯೊಂದು ಹಾಡಿನಲ್ಲೂ ನಿರೂಪಿಸುತ್ತಲೇ ಬಂದಿದ್ದಾರೆ. ಅವರು ಅತ್ಯಂತ ಕಠಿಣ ಪರಿಶ್ರಮಿ. ಜಾನಕಿ ಅವರ ಅಗಲಿಕೆ ಭಾರತೀಯ ಚಲನಚಿತ್ರ ಸಂಗೀತ ಲೋಕಕ್ಕೆ ಒಂದು ದೊಡ್ಡ ನಷ್ಟ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದರು. ಗಾನಕೋಗಿಲೆ ಎಸ್ ಜಾನಕಿ ಅವರ ಅಗಲಿಕೆಗೆ ಗಾಯಕ ರಾಜೇಶ್ ಕೃಷ್ಣನ್ ಕಂಬನಿ ಮಿಡಿದಿದ್ದಾರೆ. ನಾದ ಶಾರದೆ ಜಾನಕಮ್ಮ ಅವರು ದೈಹಿಕವಾಗಿ ನಮ್ಮೊಂದಿಗಿಲ್ಲ ಎಂಬುದು ತುಂಬ ನೋವಿನ ಸಂಗತಿ ಅಂತ ಹೇಳಿದ್ದಾರೆ. ಕನ್ನಡ ಹಾಗೂ ತಮಿಳು ಭಾಷೆಗಳಲ್ಲಿ ಅವರೊಂದಿಗೆ ಹಾಡುವ ಅವಕಾಶ ಸಿಕ್ಕಿತ್ತು ಅಂತ ಸ್ಮರಿಸಿದ ಅವರು, ಯಾವುದೇ ಭಾಷೆಯ ಹಾಡುಗಳನ್ನು ಅತ್ಯಂತ ಸರಾಗವಾಗಿ ಹಾಡುವ ಅಪರೂಪದ ಪ್ರತಿಭೆ ಜಾನಕಮ್ಮ ಅವರಿಗಿತ್ತು ಅಂತ ಹೇಳಿದರು. ಅವರ ಪ್ರತಿಯೊಂದು ಹಾಡು ಕೂಡ ಒಂದು ಕಥೆಯನ್ನು ಹೇಳ್ತಾ ಇತ್ತು. ಅವರು ಹಾಡದ ಭಾಷೆಯೇ ಇಲ್ಲ ಎನ್ನುವಷ್ಟು ವಿಶಾಲವಾದ ಸಂಗೀತ ಸೇವೆ ಸಲ್ಲಿಸಿದ್ದಾರೆ ಅಂತ ಬಣ್ಣಿಸಿದರು. ಮೈಸೂರಿನಲ್ಲಿ ತಮ್ಮ ಕೊನೆಯ ದಿನಗಳನ್ನು ಕಳೆದಿದ್ದು ನಮ್ಮ ಅದೃಷ್ಟ ಅಂತ ಹೇಳಿದ ರಾಜೇಶ್ ಕೃಷ್ಣನ್ ಜಾನಕಮ್ಮ ಅವರನ್ನು ನೆನೆದು ಭಾವುಕರಾದರು. ರಾಯಚೂರು ನಗರದ ಮಾಜಿ ಶಾಸಕ ಸೈಯದ್ ಯಾಸೀನ್ ಅವರು ಅನಾರೋಗ್ಯದಿಂದ ನಿಧನರಾಗಿದ್ದಾರೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಕಳೆದ ಹಲವು ದಿನಗಳಿಂದ ಚಿಕಿತ್ಸೆ ಪಡಿತಾ ಇದ್ದ ಅವರು ಇಂದು ಬೆಳಗ್ಗೆ ಕೊನೆಯುಸಿರೆಳೆದಿದ್ದಾರೆ. ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಹಿರಿಯ ನಾಯಕರಾಗಿದ್ದ ಸೈಯದ್ ಯಾಸೀನ್ ಒಟ್ಟು 6 ಬಾರಿ ವಿಧಾನಸಭೆ ಚುನಾವಣೆಗೆ ಸ್ಪರ್ಧಿಸಿದ್ದು 1999 ಹಾಗೂ 2008ರಲ್ಲಿ ಶಾಸಕರಾಗಿ ಆಯ್ಕೆಯಾಗಿದ್ದರು. ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಹಾಗೂ ಕೆಪಿಸಿಸಿ ಅಲ್ಪಸಂಖ್ಯಾತ ವಿಭಾಗದ ರಾಜ್ಯಾಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ರಸ್ತೆ ಮೇಲೆ ಸಿಕ್ಕ 53,000 ರೂಪಾಯಿ ಹಣವನ್ನು ವಾರಸುದಾರರಿಗೆ ಮರಳಿ ನೀಡಿ PUC ವಿದ್ಯಾರ್ಥಿಯೊಬ್ಬ ಪ್ರಾಮಾಣಿಕತೆ ಮೆರೆದಿದ್ದಾನೆ. ಕಲಬುರಗಿ ನಗರದ ಜಯನಗರ ನಿವಾಸಿ ವಿಶಾಲ್ ರಾಜ್ ಅವರಿಗೆ ಓಂ ನಗರದ ಬಳಿ ಹಣವಿದ್ದ ಕವರ್ ಸಿಕ್ಕಿತ್ತು.
ಕವರ್ನಲ್ಲಿದ್ದ ಆಧಾರ್ ಕಾರ್ಡ್ ಮಾಹಿತಿಯ ಆಧಾರದ ಮೇಲೆ ಮಾಲೀಕರನ್ನು ಪತ್ತೆ ಹಚ್ಚಲು ಮುಂದಾದ ವಿಶಾಲ್ ತಕ್ಷಣ 112ಕ್ಕೆ ಕರೆ ಮಾಡಿ ಪೊಲೀಸರ ಸಹಾಯ ಪಡೆದಿದ್ದಾನೆ. ಹಣಕ್ಕೆ ಆಸೆ ಪಡದೆ ₹1 ಮುಟ್ಟದೆ ಸಂಪೂರ್ಣ ಹಣವನ್ನು ವಾರಸುದಾರರಿಗೆ ಹಸ್ತಾಂತರಿಸಿದ್ದಾರೆ. ವಿದ್ಯಾರ್ಥಿಯ ಈ ಪ್ರಾಮಾಣಿಕ ಕಾರ್ಯಕ್ಕೆ ಸಾರ್ವಜನಿಕರಿಂದ ಭಾರೀ ಮೆಚ್ಚುಗೆ ವ್ಯಕ್ತವಾಗ್ತಾ ಇದ್ದು, ಪೊಲೀಸರು ಕೂಡ ವಿಶಾಲ್ ರಾಜ್ ಅವರ ನಡೆಗೆ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಒಂಬತ್ತು ವರ್ಷಗಳ ಮುನಿಸು ಮರೆತು ದಂಪತಿ ಮತ್ತೆ ಒಂದಾದ ಅಪರೂಪದ ಘಟನೆ ಬೆಳಗಾವಿ ನ್ಯಾಯಾಲಯದಲ್ಲಿ ನಡೆದಿದೆ. 2017ರಿಂದ ಪ್ರತ್ಯೇಕವಾಗಿ ವಾಸಿಸುತ್ತಿದ್ದ ಚನ್ನಗೌಡ ಹೊಸಮನಿ ಹಾಗೂ ಆರತಿ ಹೊಸಮನಿ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ರಾಜಿ ಸಂಧಾನದ ಮುಖೇನ ಮತ್ತೆ ಒಂದಾಗುವ ನಿರ್ಧಾರ ಕೈಗೊಂಡಿದ್ದಾರೆ. 4ನೇ JMFC ನ್ಯಾಯಾಲಯದಲ್ಲಿ ಬಾಕಿ ಇದ್ದ ಪ್ರಕರಣಕ್ಕೆ ತೆರೆ ಬಿದ್ದಿದ್ದು, ನ್ಯಾಯಾಧೀಶರಾದ ಸುಭಾಷ್ ಸುಂಕದ್, ಗೌರಮ್ಮ ಪಾಟೀಲ್, ಗಂಗಾಧರ್ ಕೆ ಹಾಗೂ KN ಶಿವಕುಮಾರ್ ಅವರ ನೇತೃತ್ವದಲ್ಲಿ ದಂಪತಿಯನ್ನ ಮನವೊಲಿಸಲಾಯಿತು. ತಮ್ಮ ಇಬ್ಬರು ಮಕ್ಕಳ ಭವಿಷ್ಯಕ್ಕಾಗಿ ಒಂದಾದ ದಂಪತಿ ಕೋರ್ಟ್ ಹಾಲ್ನಲ್ಲೇ ಪರಸ್ಪರ ಹಾರ ಬದಲಾಯಿಸಿಕೊಂಡು ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಹಳೆ ಮನೆ ರಿಪೇರಿ ವೇಳೆ ಮನೆ ಕುಸಿದು ಇಬ್ಬರು ಕಾರ್ಮಿಕರು ಮೃತಪಟ್ಟ ಹೃದಯ ವಿದ್ರಾವಕ ಘಟನೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕೊಟ್ಟಲಗಿ ಗ್ರಾಮದಲ್ಲಿ ನಡೆದಿದೆ. ಮಹಾದೇವ್ ಕೃಷ್ಣಪ್ಪ ಬಡಿಗೇರ್ ಹಾಗೂ ಸೈಯದ್ ಕೆಂಪವಾಡಿ ಮೃತ ಕಾರ್ಮಿಕರು. ಲಕ್ಷ್ಮೀಬಾಯಿ ನಂದಗೌಡ ಎಂಬುವವರ ಮನೆಯನ್ನು ದುರಸ್ತಿ ಮಾಡ್ತಾ ಇದ್ದ ವೇಳೆ ಏಕಾಏಕಿ ಮನೆ ಕುಸಿದಿದ್ದು ಇಬ್ಬರು ಮಣ್ಣಿನಡಿ ಸಿಲುಕಿದ್ರು. ಸ್ಥಳೀಯರು ರಕ್ಷಿಸಿ ತಕ್ಷಣವೇ ಆಸ್ಪತ್ರೆಗೆ ದಾಖಲಿಸಿದ್ರು. ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಘಟನೆ ಕುರಿತು ಐಗಳಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ವ್ಯಕ್ತಿಯೊಬ್ಬರನ್ನ ಬರಬರವಾಗಿ ಹತ್ಯೆ ಮಾಡಿರುವ ಘಟನೆ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಚೌಡಾಪುರ ಗ್ರಾಮದ ಬಳಿ ನಡೆದಿದೆ. ಚಿನ್ನಮಗೇರ ಗ್ರಾಮದ ಬಡೇಸಾಬ್ ಕೊಲೆಯಾದ ವ್ಯಕ್ತಿ. ದುಷ್ಕರ್ಮಿಗಳು ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಿ ಪರಾರಿಯಾಗಿದ್ದಾರೆ. ಚೌಡಾಪುರ ಗ್ರಾಮದ ಮುಖ್ಯ ರಸ್ತೆಯ ಜಮೀನಿನಲ್ಲಿ ಬಡೇಸಾಬ್ ಅವರ ಶವ ಪತ್ತೆಯಾಗಿದೆ. ಒಕ್ಕಲುತನ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದ ಬಡೇಸಾಬ್ ಅವರ ಹತ್ಯೆಗೆ ನಿಖರ ಕಾರಣ ಏನು ಅಂತ ತಿಳಿದು ಬಂದಿಲ್ಲ. ಘಟನೆ ಸಂಬಂಧ ಗಾಣಗಾಪುರ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದು ತನಿಖೆ ಮುಂದುವರಿಸ್ತಾ ಇದ್ದಾರೆ. ವಿವಾಹಿತ ಮಹಿಳೆ ಕಬ್ಬಿನ ಗದ್ದೆಯಲ್ಲಿ ಕೊಲೆಯಾದ ಪ್ರಕರಣದ ಆರೋಪಿ ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಹಲಗಲಿ ಗ್ರಾಮದಲ್ಲಿ ನಡೆದಿದೆ. ಸೋಮಣ್ಣ ಹಳ್ಳಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಜುಲೈ 10ರಂದು ಕಬ್ಬಿನ ಗದ್ದೆಯಲ್ಲಿ ಅನಸೂಯ ರಂಗಣ್ಣವರ್ ಅವರ ಶವ ಪತ್ತೆಯಾಗಿತ್ತು. ಈ ಸಂಬಂಧ ಕೊಲೆ ಪ್ರಕರಣ ದಾಖಲಿಸಿಕೊಂಡಿದ್ದ ಪೊಲೀಸರು ಆರೋಪಿ ಸೋಮಣ್ಣನಿಗಾಗಿ ಶೋಧ ನಡೆಸ್ತಾ ಇದ್ರು. ಅನಸೂಯ ಅವರ ಕುಟುಂಬಸ್ಥರು ಸೋಮಣ್ಣನ ವಿರುದ್ಧ ಆರೋಪ ಮಾಡಿದ್ರು. ವಿವಾಹಿತ ಮಹಿಳೆಯೊಂದಿಗೆ ಅನೈತಿಕ ಸಂಬಂಧದ ಹಿನ್ನೆಲೆಯಲ್ಲಿ ಜುಲೈ 7ರಂದು ಕೊಲೆ ಮಾಡಲಾಗಿದೆ ಅಂತ ಆರೋಪಿಸಲಾಗಿತ್ತು. ಘಟನೆಯ ಬಳಿಕ ಕಳೆದ 5 ದಿನಗಳಿಂದ ತಲೆಮರೆಸಿಕೊಂಡಿದ್ದ ಸೋಮಣ್ಣ ಹಲಗಲಿ ಗ್ರಾಮದ ಬಳಿ ಮರಕ್ಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಕೌಟುಂಬಿಕ ಕಲಹ ಕೊಲೆಯಲ್ಲಿ ಅಂತ್ಯಗೊಂಡಿರುವ ಘಟನೆ ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಹಲಸಂಗಿ ಗ್ರಾಮದಲ್ಲಿ ನಡೆದಿದೆ. ಬಾಬುಸಾಬ್ ಜಮಾದಾರ್ ಕೊಲೆಯಾದ ವ್ಯಕ್ತಿ ಕಳೆದ 5 ತಿಂಗಳಿಂದ ತವರು ಮನೆಯಲ್ಲಿದ್ದ ಪತ್ನಿ ಸೌಂದರ್ಯಾಳನ್ನ ಕರೆದುಕೊಂಡು ಹೋಗಲು ಸ್ನೇಹಿತ ಅಪ್ಪಾಲಾಲ್ ಮಖಾಸಿ ಜೊತೆ ಬಾಬುಸಾಬ್ ಹಲಸಂಗಿಗೆ ಬಂದಿದ್ರು. ಈ ವೇಳೆ ನಡೆದ ಗಲಾಟೆ ವಿಕೋಪಕ್ಕೆ ತಿರುಗಿದ್ದು ಸೌಂದರ್ಯಾಳ ತಾಯಿ ಮೀನಾಕ್ಷಿ, ಸಹೋದರ ವಿಕಾಸ್ ಹಾಗೂ ರಫೀಕ್ ಹಲ್ಲೆ ನಡೆಸಿದ್ದಾರೆ. ಇನ್ನು ಹಲ್ಲೆಯಿಂದ ಗಂಭೀರವಾಗಿ ಗಾಯಗೊಂಡ ಬಾಬುಸಾಬ್ ಮೃತಪಟ್ಟಿದ್ದಾರೆ. ಘಟನೆಯಲ್ಲಿ ಅಪ್ಪಾಲಾಲ್ ಮಕಾಸಿಗೂ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. 5 ವರ್ಷಗಳ ಹಿಂದೆ ಬಾಬುಸಾಬ್ ಅವರು ಸಂಬಂಧಿ ಸೌಂದರ್ಯಾಳನ್ನ ವಿವಾಹವಾಗಿದ್ದರು. ಘಟನೆ ಬಳಿಕ ಆರೋಪಿಗಳು ಪರಾರಿಯಾಗಿದ್ದು ಝಳಕಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕೆಎಸ್ಆರ್ಟಿಸಿ ಬಸ್ ಹಾಗೂ ಲಾರಿ ಮುಖಾಮುಖಿ ಡಿಕ್ಕಿಯಾಗಿ 10ಕ್ಕೂ ಹೆಚ್ಚು ಪ್ರಯಾಣಿಕರು ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡ ಪಟ್ಟಣದ ಬಳಿ ನಡೆದಿದೆ. ಹಾನಗಲ್ನಿಂದ ಶಿರಸಿ ಕಡೆಗೆ ತೆರಳುತ್ತಾ ಇದ್ದ ಕೆಎಸ್ಆರ್ಟಿಸಿ ಬಸ್ಗೆ ಎದುರಿನಿಂದ ಬಂದ ಲಾರಿ ಡಿಕ್ಕಿ ಹೊಡೆದುಬಿಟ್ಟಿದೆ. ಅಪಘಾತದ ರಭಸಕ್ಕೆ ಬಸ್ ಹಾಗೂ ಲಾರಿಯ ಮುಂಭಾಗ ಸಂಪೂರ್ಣ ನುಜ್ಜುಗುಜ್ಜಾಗಿದೆ. ಗಾಯಗೊಂಡ ಪ್ರಯಾಣಿಕರನ್ನ ತಕ್ಷಣ ಮುಂಡಗೋಡ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಘಟನೆಯ ಮಾಹಿತಿ ತಿಳಿದು ಸ್ಥಳಕ್ಕೆ ಮುಂಡಗೋಡ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನಸುಕಿನ ಜಾವ ಕಾಣಿಸಿಕೊಂಡ ಬೆಂಕಿಯ ಕೆನ್ನಾಲಿಗೆಗೆ 3 ಮಹಡಿಯ ಮನೆಯೊಂದು ಹೊತ್ತಿ ಉರಿದ ಘಟನೆ ಜಮಖಂಡಿ ನಗರದಲ್ಲಿ ನಡೆದಿದೆ. ನಗರದ ಮೊರೆ ಫ್ಲಾಟ್ನಲ್ಲಿರುವ ಪ್ರಕಾಶ್ ಚೌರಡ್ಡಿ ಅವರ ಮನೆಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿದ್ದು ಕುಟುಂಬಸ್ಥರು ಹಾಗೂ ಕಾರ್ಮಿಕರು ಸಮಯ ಪ್ರಜ್ಞೆಯಿಂದ ಪಾರಾಗಿದ್ದಾರೆ.
ಕೆಳಮಾಡಿಯಲ್ಲಿ ಆರಂಭವಾದ ಬೆಂಕಿ ಕೆಲವೇ ಕ್ಷಣಗಳಲ್ಲಿ ಇಡೀ ಮನೆ ಆವರಿಸಿದೆ. ಮನೆಯಲ್ಲಿ ನಿದ್ರೆಯಲ್ಲಿದ್ದ 3 ಕುಟುಂಬ ಸದಸ್ಯರು ಹಾಗೂ ಹೊಸ ಪೀಠೋಪಕರಣ ನಿರ್ಮಾಣಕ್ಕಾಗಿ ಬಂದಿದ್ದ 5 ಕಾರ್ಮಿಕರು ಸುರಕ್ಷಿತವಾಗಿ ಹೊರಬಂದಿದ್ದಾರೆ. ಅಗ್ನಿ ಅವಘಡದಿಂದ ಲಕ್ಷಾಂತರ ರೂಪಾಯಿ ಮೌಲ್ಯದ ಪೀಠೋಪಕರಣಗಳು ಸುಟ್ಟು ಹಾನಿಯಾಗಿವೆ. ಸ್ಥಳಕ್ಕೆ ಧಾವಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸುವ ಕಾರ್ಯ ನಡೆಸಿದ್ದಾರೆ. ಬೈಕ್ ಹಾಗೂ ಸರ್ಕಾರಿ ಬಸ್ ನಡುವೆ ಸಂಭವಿಸಿದ ಭೀಕರ ಅಪಘಾತದಲ್ಲಿ ಯುವಕ ಹಾಗೂ ಆತನ ಚಿಕ್ಕಮ್ಮ ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ಹುಮನಾಬಾದ್ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 50ರಲ್ಲಿ ನಡೆದಿದೆ. ಕಬೀರಾಬಾದ್ ಮಾಡಿ ಕ್ರಾಸ್ ಬಳಿ ದುರಂತ ಸಂಭವಿಸಿದ್ದು ದುಬಲಗುಂಡಿ ಗ್ರಾಮದ ಪವನ್ ಹಾಗೂ ಹಿಂಬದಿ ಕುಳಿತಿದ್ದ ನರಸಮ್ಮ ಸಾವನ್ನಪ್ಪಿದ್ದಾರೆ. ಮನ್ನಾ ಏಕೆಳ್ಳಿ ಗ್ರಾಮದಲ್ಲಿ ನಾಟಿ ಮದ್ದು ಹಾಕಿಸಿಕೊಂಡು ವಾಪಸ್ ಬರ್ತಾ ಇದ್ದ ಸಂದರ್ಭದಲ್ಲಿ ಬೀದರ್ ಕಲಬುರಗಿ ಮಾರ್ಗದ ತಡೆರಹಿತ ಸಾರಿಗೆ ಬಸ್ ಬೈಕಿಗೆ ಡಿಕ್ಕಿ ಹೊಡೆದಿದೆ. ಅಪಘಾತದ ರಭಸಕ್ಕೆ ಬೈಕ್ ಸವಾರ ಪವನ್ ಗಂಭೀರವಾಗಿ ಮೃತಪಟ್ಟಿದ್ದು ನರಸಮ್ಮ ಕೂಡ ಸ್ಥಳದಲ್ಲೇ ಕೊನೆಯುಸಿರೆಳೆದಿದ್ದಾರೆ. ಮೃತದೇಹಗಳನ್ನು ಮರಣೋತ್ತರ ಪರೀಕ್ಷೆಗಾಗಿ ಹಳ್ಳಿಕೇಡ ಆಸ್ಪತ್ರೆಗೆ ರವಾನಿಸಲಾಗಿದೆ. ಸ್ಥಳಕ್ಕೆ ಹಳ್ಳಿಕೇಡ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಡೆಲಿವರಿ ನೀಡಲು ಬಂದ ಯುವಕನೊಬ್ಬ ಯುವತಿಯೊಂದಿಗೆ ಅಸಭ್ಯವಾಗಿ ವರ್ತಿಸಿರುವ ಆರೋಪ ಕೇಳಿಬಂದಿದೆ. ಬೆಂಗಳೂರಿನ ಮಾರತಹಳ್ಳಿ ಮುನೇನಕೊಪ್ಪಲು ಅಪಾರ್ಟ್ಮೆಂಟ್ನಲ್ಲಿ ಶನಿವಾರ ಸಂಜೆ ಘಟನೆ ನಡೆದಿದೆ. ಪಾರ್ಸಲ್ ನೀಡಲು ಬಂದಿದ್ದ ಡೆಲಿವರಿ ಬಾಯ್ ಬಾತ್ರೂಮ್ ಬಳಸಲು ಅನುಮತಿ ಕೇಳಿದ್ದು ಯುವತಿ ನಿರಾಕರಿಸಿದ್ದರೂ ಬಲವಂತವಾಗಿ ಬಳಸಿ ಅಸಭ್ಯ ವರ್ತನೆ ತೋರಿದ್ದಾನೆ ಅಂತ ಆರೋಪಿಸಲಾಗಿದೆ. ಬಳಿಕ ಹೊರಗಡೆ ಬಂದ ವೇಳೆ ಯುವತಿ ವಿಡಿಯೋ ಮಾಡಿಕೊಂಡಿದ್ದಾಳೆ. ಘಟನೆ ಬಗ್ಗೆ ಮಾಹಿತಿ ಪಡೆದ ಮಾರತಹಳ್ಳಿ ಪೊಲೀಸರು ಯುವತಿಯನ್ನು ಸಂಪರ್ಕಿಸಿ ಆಕೆಯ ದೂರಿನ ಆಧಾರದ ಮೇಲೆ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಪ್ರಕರಣ ಸಂಬಂಧ ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ಜಾಗದ ವಿಚಾರಕ್ಕೆ ಮಾಜಿ ಸೈನಿಕನ ಮೇಲೆ ಹಲ್ಲೆ ನಡೆಸಿರುವ ಘಟನೆ ದಾವಣಗೆರೆ ತಾಲೂಕಿನ ತೋಳಹುಣಸೆ ಗ್ರಾಮದಲ್ಲಿ ನಡೆದಿದೆ. ಪ್ರಕಾಶ್ ನಾಯಕ್ ಹಲ್ಲೆಗೊಳಗಾದ ಮಾಜಿ ಸೈನಿಕ ಪ್ರಕಾಶ್ ನಾಯಕ್ ಅವರಿಗೆ ಸೇರಿದ 4 ಗುಂಟೆ ಜಾಗವನ್ನು ಪಕ್ಕದ ಮನೆಯವರಾದ ಹನುಮಂತ ನಾಯಕ್ ಹಾಗೂ ಸೀನಾ ನಾಯಕ್ ಒತ್ತುವರಿ ಮಾಡಿಕೊಂಡಿದ್ರು ಎನ್ನಲಾಗ್ತಿದೆ. ಜಾಗ ಸರ್ವೆ ಮಾಡಲು ಬಂದ ವೇಳೆ ಉಂಟಾದ ಗಲಾಟೆ ವಿಕೋಪಕ್ಕೆ ತಿರುಗಿದ್ದು 4-5 ಮಂದಿ ಸೇರಿ ಪ್ರಕಾಶ್ ನಾಯಕ್ ಮೇಲೆ ಹಲ್ಲೆ ನಡೆಸಿದ್ದಾರೆ. ಹಲ್ಲೆಯ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ತಮ್ಮ ಜಾಗದ ಒತ್ತುವರಿ ಪ್ರಶ್ನಿಸಿದ್ದಕ್ಕೆ ಹಲ್ಲೆ ನಡೆಸಲಾಗಿದೆ ಅಂತ ಆರೋಪಿಸಲಾಗಿದೆ. ಘಟನೆ ಸಂಬಂಧ ದಾವಣಗೆರೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಎಸ್ಐಆರ್ ನೋಂದಣಿ ಜಾಗೃತಿ ಕಾರ್ಯಕ್ರಮದ ನೆಪದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಬೃಹತ್ ಬಾಡೂಟ ಆಯೋಜಿಸಿರುವ ಘಟನೆ ಶಿಡ್ಲಘಟ್ಟದಲ್ಲಿ ನಡೆದಿದೆ. ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಅವರು ಸುಮಾರು 10,000 ಜನರಿಗೆ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ಅಚ್ಚ ಕದಿರೇನಹಳ್ಳಿ ತೋಟದಲ್ಲಿ 6 ಕೌಂಟರ್ಗಳ ಮುಖೇನ ಬಾಡೂಟ ಏರ್ಪಡಿಸಲಾಗಿತ್ತು. ವಿವಿಧ ಮಾಂಸಾಹಾರ ಖಾದ್ಯಗಳಿಗಾಗಿ ಕಾರ್ಯಕರ್ತರು ಮುಗಿಬಿದ್ದಿದ್ದು ನೂಕುನುಗ್ಗಲು ಉಂಟಾಗಿದೆ. ಬೋಟಿಗೊಜ್ಜು, ಮಸಾಲೆ ಸೇರಿದಂತೆ ವಿವಿಧ ಖಾದ್ಯಗಳನ್ನು ಸವಿಯಲು ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾಯಿಸಿದರು. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯನ್ನು ವಿಭಜಿಸಿ ಪ್ರತ್ಯೇಕ ಪಾಲಿಕೆ ರಚನೆ ಮಾಡಬಾರದು ಎನ್ನುವ ಒತ್ತಾಯ ಕೇಳಿಬಂದಿದೆ. ಬ್ರಾಂಡ್ ಹುಬ್ಬಳ್ಳಿ ಧಾರವಾಡ ಮುನ್ಸಿಪಲ್ ಕಾರ್ಪೊರೇಷನ್ ಉಳಿಸಿ ವೇದಿಕೆಯಿಂದ ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ. ಅವಳಿ ನಗರಗಳ ಅಭಿವೃದ್ಧಿ ದೃಷ್ಟಿಯಿಂದ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಮುಂದೆಯೂ ಒಂದಾಗಿಯೇ ಇರಬೇಕು ಅಂತ ಆಗ್ರಹಿಸಿದ್ದಾರೆ. ಪ್ರತ್ಯೇಕ ಪಾಲಿಕೆ ರಚನೆಯಾದರೆ ಬೃಹತ್ ಮಹಾನಗರ ಪಾಲಿಕೆಯ ಘನತೆಗೆ ಧಕ್ಕೆ ಉಂಟಾಗುತ್ತೆ. ಒಂದೇ ಪಾಲಿಕೆಯ ಮೂಲಕ ಅವಳಿ ನಗರಕ್ಕೆ ಹೆಚ್ಚಿನ ಅನುದಾನ ಹಾಗೂ ಅಭಿವೃದ್ಧಿ ಯೋಜನೆಗಳು ಲಭ್ಯವಾಗಲಿದ್ದು ಯಾವುದೇ ಕಾರಣಕ್ಕೂ ಧಾರವಾಡವನ್ನು ಪ್ರತ್ಯೇಕ ಪಾಲಿಕೆಯನ್ನಾಗಿ ಮಾಡಬಾರದು ಅಂತ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಹಲಸುಲಿಗೆ ಬಳಿ ಎತ್ತಿನಹೊಳೆ ಯೋಜನೆಯ ಪೈಪ್ಲೈನ್ ಒಡೆದು ಭಾರೀ ಪ್ರಮಾಣದಲ್ಲಿ ನೀರು ಸೋರಿಕೆಯಾಗಿದೆ. ಮುಗಿಲೆತ್ತರಕ್ಕೆ ನೀರು ಚಿಮ್ಮಿದ ಪರಿಣಾಮ ಸುತ್ತಮುತ್ತಲಿನ ಕಾಫಿ ತೋಟ ಹಾಗೂ ಭತ್ತದ ಗದ್ದೆಗಳು ಜಲಾವೃತಗೊಂಡಿವೆ. ಕಳೆದ 1 ವಾರದಿಂದ ಸುರಿದ ಮಳೆಯಿಂದ ಎತ್ತಿನಹೊಳೆ ನೀರನ್ನು ಹರಿಸ್ತಾ ಇದ್ದ ವಿಶ್ವೇಶ್ವರಯ್ಯ ಜಲ ನಿಗಮದ ಪೈಪ್ಲೈನ್ ನಿನ್ನೆ ರಾತ್ರಿ ಒಡೆದಿದೆ. ಕಳಪೆ ಕಾಮಗಾರಿಯಿಂದ ಈ ಅವಾಂತರ ಸಂಭವಿಸಿದೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ಥಳಕ್ಕೆ ಉಪ ವಿಭಾಗಾಧಿಕಾರಿ ಹುಲಿಮನಿ ತಿಮ್ಮಣ್ಣ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಹಾನಿಗೊಳಗಾದವರಿಗೆ ಪರಿಹಾರ ನೀಡುವ ಭರವಸೆ ನೀಡಿದ್ದಾರೆ. 220 kV ವಿದ್ಯುತ್ ಮಾರ್ಗದ ಬಳಿ ನೀರು ಚಿಮ್ಮುತ್ತಿದ್ದ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ತಕ್ಷಣ ವಿದ್ಯುತ್ ಸಂಪರ್ಕ ಸ್ಥಗಿತಗೊಳಿಸಿ ಭಾರೀ ಅನಾಹುತ ತಪ್ಪಿಸಿದ್ದಾರೆ. ಬೃಹತ್ ಗಾತ್ರದ ಕಾಳಿಂಗ ಸರ್ಪವೊಂದು ಸೆರೆ ಸಿಕ್ಕಿರುವ ಘಟನೆ ಮೂಡಿಗೆರೆ ತಾಲೂಕಿನ ಹೊರಟ್ಟಿ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ಪ್ರದೀಪ್ ಎಂಬುವರ ಮನೆ ಬಳಿ ಕಾಣಿಸಿಕೊಂಡ ಸುಮಾರು 15 ಅಡಿ ಉದ್ದದ ಕಾಳಿಂಗ ಸರ್ಪವನ್ನು ಸ್ನೇಕ್ ಮೊಹಮ್ಮದ್ ಅವರು ಕಾರ್ಯಾಚರಣೆ ನಡೆಸಿ ಸುರಕ್ಷಿತವಾಗಿ ಸೆರೆ ಹಿಡಿದಿದ್ದಾರೆ. ಬಳಿಕ ಸೆರೆ ಹಿಡಿದ ಕಾಳಿಂಗ ಸರ್ಪವನ್ನು ಯಾವುದೇ ಹಾನಿಯಾಗದಂತೆ ಚಾರ್ಮಾಡಿ ಅರಣ್ಯ ಪ್ರದೇಶಕ್ಕೆ ಬಿಡಲಾಗಿದೆ. ಬೃಹತ್ ಗಾತ್ರದ ಕಾಳಿಂಗ ಸರ್ಪವನ್ನು ಸುರಕ್ಷಿತವಾಗಿ ರಕ್ಷಿಸಿದ ಸ್ನೇಕ್ ಮೊಹಮ್ಮದ್ ಅವರ ಕಾರ್ಯಕ್ಕೆ ಸ್ಥಳೀಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಮಳೆಗಾಗಿ ಪ್ರಾರ್ಥಿಸಿ ಗ್ರಾಮಸ್ಥರು ಮೈಲಾರಲಿಂಗೇಶ್ವರ ದೇವಸ್ಥಾನಕ್ಕೆ ಪಾದಯಾತ್ರೆ ಕೈಗೊಂಡಿರುವ ಘಟನೆ ಯಾದಗಿರಿ ತಾಲೂಕಿನ ರಾಮಸಮುದ್ರ ಗ್ರಾಮದಲ್ಲಿ ನಡೆದಿದೆ. ಮಳೆ ಕೊರತೆಯಿಂದ ಸಂಕಷ್ಟದಲ್ಲಿರುವ ರೈತರಿಗಾಗಿ ರಾಮಸಮುದ್ರ ಗ್ರಾಮದ ಭಕ್ತರು ಭಜನೆ ಮಾಡುತ್ತಾ ಮೈಲಾಪುರದ ಮೈಲಾರಲಿಂಗೇಶ್ವರ ದೇವಾಲಯದವರೆಗೆ
ಪಾದಯಾತ್ರೆಯನ್ನು ನಡೆಸಿದರು. ಬಳಿಕ ದೇಗುಲದಲ್ಲಿ ವಿಶೇಷ ಭಜನೆ ಹಾಗೂ ಪೂಜೆ ಸಲ್ಲಿಸಿ ಉತ್ತಮ ಮಳೆಯಾಗುವಂತೆ ಪ್ರಾರ್ಥಿಸಿದರು. ಸಮೃದ್ಧಿಯಾಗಿ ಮಳೆ ಸುರಿದು ಅನ್ನದಾತರ ಬದುಕು ಹಸನಾಗಬೇಕು, ಬೆಳೆಗಳು ಸಮೃದ್ಧಿಯಾಗಬೇಕು ಅಂತ ಗ್ರಾಮಸ್ಥರು ಮೈಲಾರಲಿಂಗೇಶ್ವರನಲ್ಲಿ ಬೇಡಿಕೊಂಡರು. ಭಕ್ತಿ ಭಾವದಿಂದ ನಡೆದ ಈ ಪಾದಯಾತ್ರೆಯಲ್ಲಿ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು.